ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ಜಮಖಂಡಿ. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಅಗಸಿ ಚಟ್ನಿ. ಇದನ್ನು ರೊಟ್ಟಿ, ಚಪಾತಿ, ರೈಸ್ ಜೊತೆಗೆ ನೆಂಚ್ಕೊಂಡು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಸಿ, ನಾರಿನಂಶ ಮತ್ತು ಒಮೆಗಾ ಇರೋದರಿಂದ ಹೊಟ್ಟೆ ನೋವು, ಮಲಬದ್ಧತೆಗೆ ಮತ್ತು ಹಾರ್ಟ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಒಂದು ಬಾಣಲಿಲಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಚಟಪಟ ಚಟಪಟ ಅನ್ನೋ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಇದನ್ನು ಒಂದು 5 to 10 ಮಿನಿಟ್ಸ್ ತಣ್ಣಗಾಗೋವರೆಗೂ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡ್ಕೋಬೇಕು. ಎಲ್ಲ ಹುರ್ಕೊಂಡಿರೋದನ್ನು ಈ ಥರ ಶಿಫ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ನಾನು ಹಾಕ್ತಾಯಿದ್ದೀನಿ. ನೀವು ಸಣ್ಣ ಉಪ್ಪಾದರೂ ಹಾಕ್ಬೋದು, ನೋ ಪ್ರಾಬ್ಲಮ್. ಆಮೇಲೆ ಜೀರಿಗೆ, ಆಮೇಲೆ ಕರಿಬೇವು ಹಾಕಬೇಕು. ಬಿಡಿಸಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಶಿಫ್ಟ್ ಮಾಡ್ಕೋಬೇಕು. ಆಮೇಲೆ ನಾನು ಇದಕ್ಕೆ ಡೈರೆಕ್ಟ್ ಚಿಲ್ಲಿ ಪೌಡ್ರ್ ಬಳಸ್ತಾ ಇದ್ದೀನಿ. ನೀವು ರೆಡ್ ಚಿಲ್ಲಿ ಆದರೂ ಬಳಸ್ಬೋದು, ನೋ ಪ್ರಾಬ್ಲಮ್. ಹೇಗಿದ್ದರೂ ಗ್ರೈಂಡ್ ಆಗುತ್ತಲ್ವಾ. ಸೊ ರೆಡ್ ಚಿಲ್ಲಿ ಇದ್ದರೆ ರೆಡ್ ಚಿಲ್ಲಿ, ಇಲ್ಲ ಪೌಡರ್ ಇದ್ದರೆ ಪೌಡರ್, ಇಟ್ಸ್ ಬೆಟರ್. ನಿಮ್ಗೆ ಯಾವುದು ಹಾಕುತ್ತೋ ಅದು ಮಾಡಿ. ಆಮೇಲೆ ನಾವು ಒಂದು ಸತಿ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಥರ ತರಿಯಾಗಿ ಬರುತ್ತೆ. ನಮಗೆ ಇದಕ್ಕಿಂತ ಇನ್ನೂ ಸಾಫ್ಟ್ ಬೇಕು. ಸೊ ಒಂದು 2-3 ಸತಿ ಗ್ರೈಂಡ್ ಮಾಡಿದ್ರೆ ನೀಟಾಗಿ ಸಾಫ್ಟಾಗಿರೋದು ಚಟ್ನಿ ಪುಡಿ ಸವಿಯಲು ಸಿದ್ಧವಾಗಿ ಸಿಗುತ್ತೆ. ಇದು ಇನ್ಸ್ಟಂಟಾಗಿಯೂ ಮಾಡ್ಕೋಬೋದು. ಅದಾದಮೇಲೆ ಒಂದು ಜಾರ್ಗೆ ಇದನ್ನು ಶಿಫ್ಟ್ ಮಾಡಿ ಇಟ್ಕೋಬೇಕು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಇದನ್ನು ಹೊರಗಡೆನೇ ಇಟ್ಕೋಬೋದು. 1, 2, 3 ಮಂತ್ಸ್ವರೆಗೂ ಇಟ್ಕೊಂಡು ನಾವು ತಿನ್ಕೋಬೋದು. ಸ್ಟೋರ್ ಮಾಡಿ ಇಟ್ಕೊಂಡು ತುಂಬ ಅಂದರೆ ತುಂಬ ಒಳ್ಳೆಯದು. ಇದು ನನ್ನ ಯೂಟ್ಯೂಬಿನ 2ನೇ ವಿಡಿಯೋ. ನೋಡ್ತಿರುವಂಥ ಎಲ್ಲ ನನ್ನ ವೀಕ್ಷಕರಿಗೆ, ಸಬ್ಸ್ಕ್ರೈಬರ್ಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಹರಸಿ, ಹಾರೈಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಲ್ಲ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್.